ರಾಮ್, ನಾನು ಹೇಳಲಿಲ್ವಾ ಭಾವನ್ಗೆ ನನ್ನ ಮೇಲೆ ಇನ್ನೂ ಅನುಮಾನ ಹೋಗಿಲ್ಲ ಅಂತ. ಅದಕ್ಕೆ ಆ ಇಮ್ರಾನ್ನ ಮನೆಗೆ ಕರ್ಕೊಂಡು ಬಂದಿರೋದು. ಛೇ, ಆವತ್ತು ಅಣ್ಣ ಸುಮ್ಮನಾಗಿದ್ದು ನೋಡಿ ನಂಬಿದ್ದೇನೆ ಅಂತ ಅಂದ್ಕೊಂಡಿದ್ದೆ. ಈ ರೀತಿ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಜಾನಕಿ. ಈ ಅನುಮಾನ ಅನ್ನೋದೇ ಹಾಗೆ ರಾಮ್, ಒಂದ್ಸಲ ತಲೆಗೆ ಬಂದರೆ ಅದು ಹೋಗೋದೇ ಇಲ್ಲ. ತುಂಬ ಜನ ಅನುಮಾನದಲ್ಲೇ ಹಾಳಾಗಿರೋದು. ಇಷ್ಟಕ್ಕೆ ಬಿಟ್ಟರೆ ಅಣ್ಣ ಮತ್ತೆ ಏನಾದರೂ ಪ್ಲ್ಯಾನ್ ಮಾಡ್ತಾನೆ. ಅವನಿಗೆ ಸರಿಯಾಗಿ ಹೇಳ್ತೀನಿ ಬಿಡು. ಬೇಡ ರಾಮ್, ಈಗ ನೀವು ಏನು ಹೇಳಿದ್ರು ನಂಬೋ ಪರಿಸ್ಥಿತಿ ಅವರಿಲ್ಲ. ಹಾಗಂತ ಜಾನಕಿ ಸುಮ್ಮನೆ ಇದ್ದರೆ ಮತ್ತೆ ಮತ್ತೆ ಪರೀಕ್ಷೆ ಮೇಲೆ ಪರೀಕ್ಷೆ ಮಾಡ್ತಾನೆ. ಮಾಡಲಿ ಬಿಡಿ ರಾಮ್, ನಾವು ಗೆದ್ದು ತೋರಿಸಿದ್ರೆ ಆಯಿತು. ಪ್ರತಿ ಸಲ ಹೀಗೆ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಜಾನಕಿ. ಯಾವ ಥರ ಪರೀಕ್ಷೆ ಮಾಡ್ತಾನೋ ಯಾರಿಗೆ ಗೊತ್ತು. ಏನೇ ಮಾಡಿದ್ರು ನೀವೊಬ್ಬರು ನನ್ನ ಜೊತೆ ಇರಿ ರಾಮ್, ನಾನು ಗೆದ್ದೇ ಗೆಲ್ತೀನಿ. ನಾನು ಇರ್ತೀನಿ ಜಾನಕಿ, ಆದರೆ ಟೈಮ್ ನಮ್ಮ ಪರವಾಗಿರ್ಬೇಕಲ್ಲ. ಏನೂ ಆಗಲ್ಲ ರಾಮ್, ನೀವು ಹೆದರ್ಕೋಬೇಡಿ. ಇಮ್ರಾನ್ಗೆ ನನ್ನ ಮೇಲೆ ಏನೂ ಅನುಮಾನ ಬರಲಿಲ್ಲ ಅಲ್ವಾ? ಅವನು ನನ್ನ ಮಾತನ್ನ ನಂಬಿದ್ದಾನೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಹಾಗೆ ಅಂದ್ಕೊಂಡಿದ್ದೆ ಜಾನಕಿ, ಆದರೆ ಅವನಿಗೆ ಈಗಲೇ ಅನುಮಾನ ಇನ್ನೂ ಜಾಸ್ತಿ ಆಗಿರೋದು. ಅಣ್ಣನ ಹತ್ರ ಹೊರಗಡೆ ಮಾತಾಡ್ತಾ ಇರೋದನ್ನ ನಾನು ಕೇಳಿಸ್ಕೊಂಡೆ. ಸದ್ಯದಲ್ಲೇ ನೀನು ಯಾರೋ ಅನ್ನೋ ನಿಜನ ನಿನ್ನ ಬಾಯಿಂದನೇ ಬಿಡಿಸ್ತೀನಿ ಅಂತ ಹೇಳ್ತಿದ್ದ. ರಾಮ್, ಈಗ ಏನು ಮಾಡೋದು? ತುಂಬ ಹುಷಾರಾಗಿರಬೇಕು ಜಾನಕಿ. ಅವ್ರೀಗ ಮತ್ತೆ ಏನು ಪ್ಲ್ಯಾನ್ ಮಾಡಿಕೊಂಡು ನಿನ್ನ ಕಂಡುಹಿಡಿಯೋದಕ್ಕೆ ಬರ್ತಾರೋ ಗೊತ್ತಿಲ್ಲ. ಭಾವ ಯಾಕೆ ರಾಮ್ ಹೀಗೆ ಮಾಡ್ತಾರೆ? ಅವ್ರಿಗೆ ನಾವು ಏನು ತೊಂದರೆ ಮಾಡಿದ್ದೀವಿ? ಗೊತ್ತಿಲ್ಲ ಜಾನಕಿ, ಆದರೆ ಅವನಿಗೆ ನೀನು ಯಾರೋ ಅನ್ನೋ ನಿಜ ಗೊತ್ತಾಗಬೇಕು. ಅದೇ ಅವನ ಉದ್ದೇಶ. ಅವತ್ತು ನೀವೇ ಹೇಳಿದ್ರಿ ಭಾವನ್ ಗೊತ್ತಾದರೂ ಅವ್ರೇನು ತೊಂದರೆ ಮಾಡಲ್ಲ ಅಂತ. ಆದರೆ ಈಗ ಹೀಗೆ ಮಾಡ್ತಿದ್ದಾರೆ? ಇಷ್ಟಕ್ಕೆಲ್ಲ ಕಾರಣ ಅಣ್ಣ ಅಲ್ಲ, ಆ ಇಮ್ರಾನೇ ಜಾನಕಿ. ಅಣ್ಣಂಗೆ ಇಮ್ರಾನು ರಜೆ ವಿಷಯ ಹೇಳಿದ್ದಾನೆ. ಅಣ್ಣ ಅವನ ಜೊತೆ ನಿಮ್ಮನೇಲಿ ನೋಡಿದ್ದಾನೆ. ನೀನು ರಜಿಯಾ ಅಲ್ಲ ಜಾನಕಿ ಅಂತ ಅವನ ಹತ್ರ ಹಾಗೆ ಹೇಳಿದ್ದಾನೆ. ಅದಕ್ಕೆ ಅವನು ನೀನು ರಜಿಯಾ ಅಂತ ಪ್ರೂವ್ ಮಾಡೋದಕ್ಕೆ ಹೊರಟಿದ್ದಾನೆ. ಅವನು ಎಷ್ಟೇ ನನ್ನ ನಿಜ ರೂಪ ಪ್ರೂವ್ ಮಾಡೋಕೆ ನೋಡಿದ್ರು ಸೋಲೋದು ಅವನೇ ರಾಮ್. ಅವನಿಂದ ನನ್ನ ಕಂಡುಹಿಡಿಯೋಕ್ಕಾಗಲ್ಲ ರಾಮ್. ಅವನಿಗೆ ಡೌಟ್ ಬಂದಿರೋದು ನಿನ್ನ ಮಾತಿನ ಮೇಲಲ್ಲ, ನಿನ್ನ ಮುಖದ ಮೇಲೆ. ಅದಕ್ಕೆ ಪ್ರೂವ್ ಮಾಡೋಕ್ಕೆ ನೋಡ್ತಾ ಇದ್ದಾನೆ. ಅವನು ಅದು ಹೇಗೆ ಪ್ರೂವ್ ಮಾಡ್ತಾನೆ ಅಂತ ನಾನು ನೋಡ್ತೀನಿ ರಾಮ್. ನನಗಂತೂ ಒಂದ್ರ ಮೇಲೆ ಒಂದು ಸಮಸ್ಯೆ ಬರ್ತಿರೋದು ನೋಡಿದ್ರೆ ತಲೆಯೆಲ್ಲ ಕೆಟ್ಟೋಗಿದೆ ಜಾನಕಿ. ಭಯ ಪಡಬೇಡಿ ರಾಮ್, ಏನೂ ಆಗಲ್ಲ. ನಾವೇನು ಇನ್ನೊಬ್ರಿಗೆ ಮೋಸ ಮಾಡ್ತಿಲ್ಲ. ನಾವು ಯಾರ ಜೀವನನೂ ಹಾಳು ಮಾಡೋಕ್ಕೆ ನೋಡ್ತಿಲ್ಲ. ಆ ಅಲ್ಲ ನಮ್ಮ ಜೀವನಕ್ಕೆ ಯಾವತ್ತೂ ಮೋಸ ಮಾಡಲ್ಲ ರಾಮ್. ಸರಿ ಜಾನಕಿ, ಒಡವೆಯಿಂದ ಎಷ್ಟು ದುಡ್ಡು ಬರುತ್ತೆ ಅಂತ ನೋಡ್ಕೊಬರ್ತೀನಿ. ರಾಮ್, ಒಡವೆನ ಎಲ್ಲಿ ಮಾರಕ್ಕೆ ಹೋಗ್ತಿದ್ದೀರಾ? ಟೆನ್ಷನ್ ಮಾಡ್ಕೋಬೇಡ ಜಾನಕಿ, ಒಡವೆನ ಮಾರಲ್ಲ. ಮತ್ತೆ ನನಗೆ ಗೊತ್ತಿರೋರೊಬ್ರು ಇದ್ದಾರೆ, ಅವ್ರ ಹತ್ರ ಅಡ ಇಟ್ಟು ಹಣ ತೊಗೊಬರ್ತೀನಿ ಜಾನಕಿ. ಆಮೇಲೆ ಹಣ ಅರೇಂಜ್ ಆಗ್ತಿದ್ದಂಗೆ ಒಡವೆನ ಬಿಡಿಸ್ಕೊಬರ್ತೀನಿ ಜಾನಕಿ. ಅಷ್ಟೊಂದು ಹಣನ ಅವ್ರು ಕೊಡೋಕೆ ರೆಡಿ ಇದ್ದಾರಾ ರಾಮ್? ಹಾಂ ಜಾನಕಿ, ಕೊಡ್ತಾರೆ. ಅವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಅವರು ಈ ವಿಷಯನ ಮಾವನ್ಗೆ ಹೇಳಿಬಿಟ್ರೆ ಸಮಸ್ಯೆ ಆಗಲ್ವಾ? ಏನೂ ಸಮಸ್ಯೆ ಆಗಲ್ಲ ಜಾನಕಿ. ನಾನು ಅವ್ರಿಗೆ ಇರೋ ವಿಚಾರನ ಹೇಳಿ ಹಣ ತೊಗೊಂಡು ಬರ್ತೀನಿ. ಸರಿ ರಾಮ್, ಹುಷಾರಾಗಿ ಹೋಗಿ ಬನ್ನಿ. ಸರಿ ಜಾನಕಿ, ಬರ್ತೀನಿ. ಆದರೆ ಇನ್ನೊಂದು ವಿಷಯ ನೆನ್ಪಿಡ್ಕೊ, ಯಾವುದೇ ಕಾರಣಕ್ಕೂ ಒಡವೆ ವಿಚಾರನ ಮಾಡಬೇಕಾಗಿ ಹೇಳೋದಕ್ಕೆ ಹೋಗ್ಬೇಡ. ಅವಳು ಮತ್ತೆ ಇನ್ನೇನು ಸಮಸ್ಯೆ ಮಾಡ್ತಾಳೋ ಹೇಳೋದಕ್ಕಾಗಲ್ಲ. ಇಲ್ಲ ರಾಮ್, ಯಾವ ವಿಷಯನೂ ಅವಳ ಮುಂದೆ ಬಾಯಿ ಬಿಡಲ್ಲ ನಾನು. ಅಯ್ಯೋ ಅಕ್ಕ, ನೀವೇಗಿದ್ನೆಲ್ಲ ಮಾಡ್ತಿದ್ದೀರಾ? ನಾನು ಬರ್ಸ್ತೀನಿ ಕೊಡಿ. ಪರವಾಗಿಲ್ಲ ಜಾನಕಿ, ಇವತ್ತು ಶುಕ್ರವಾರ ಅಲ್ವಾ, ಮಾಳ್ವಿಕ ಏನೋ ಲಕ್ಷ್ಮೀ ಪೂಜೆ ಮಾಡ್ತೀನಿ ಅಂದ್ಲು. ಮನೆ ನೀಟಾಗಿರಲಿ ಅಂತ ಇದನ್ನೆಲ್ಲ ಮಾಡ್ತಿದ್ದೀನಿ ಅಷ್ಟೆ. ನೀವೊಬ್ಬರೇ ಯಾಕೆ ಒರೆಸಿದ್ದೀರಾ ಅಕ್ಕ? ಇಲ್ಲಿ ಬಟ್ಟೆ ಕೊಡಿ. ಬೇಡ ಜಾನಕಿ, ನಾನೇ ಒರೆಸ್ತೀನಿ ಬಿಡು. ಪರವಾಗಿಲ್ಲ, ಕೊಡಿ ಅಕ್ಕ. ಎಷ್ಟು ಹೇಳಿದ್ರು ಕೇಳಲ್ಲ ನೋಡಿ ನೀನು. ಸರಿ, ಈ ನೀರು ತೊಗೊಂಡೋಗಿ ಚೆಲ್ಬಿಟ್ಟು ಬೇರೆ ನೀರು ತೊಗೊಂಡು ಬಾ. ಸರಿ. ಅಕ್ಕ, ಇಲ್ಲೇ ಇಡ್ಲಾ? ಹಾಂ, ಅಲ್ಲೇ ಇಡು.
ಏನು ಬಾಯ್ ಅರ್ಜೆಂಟಾಗಿ ಮಾತಾಡಬೇಕು ಅಂತ ಬರೋದು ಕೇಳಿದ್ರೆ? ಖಲೀಲ್, ನಿಮ್ಮಿಂದ ನನಗೊಂದು ಹೆಲ್ಪ್ ಆಗಬೇಕಿತ್ತು. ಹೇಳಿ ಭಯ್ಯ, ಏನು ಮಾಡಬೇಕು? ತೊಗೊಳ್ಳಿ, ಈ ದುಡ್ಡು ತೊಗೊಳ್ಳಿ. ಏನು ಬೈ, ಕೆಲಸನೇ ಹೇಳ್ದೆ ದುಡ್ಡು ಕೊಡ್ತಿದ್ದೀರಾ? ಏನು ವಿಷಯ? ಮೊದಲು ದುಡ್ಡು ತೊಗೊಳ್ರಪ್ಪ, ಹೇಳ್ತೀನಿ. ಈಗಲಾದ್ರೆ ಏನು ಮ್ಯಾಟ್ರ್ ಅಂತ ಹೇಳ್ಬೋದಲ್ಲ ಭಯ್ಯ? ಇವತ್ತು ನೀವೆಲ್ಲರೂ ಫಾತಿಮಾನ ಕಿಡ್ನಾಪ್ ಮಾಡಬೇಕು. ಏನು ಹೇಳ್ತಿದ್ದೀರಾ ಭಯ್ಯ? ಹಣ ಕೊಟ್ಟು ಕಂಬಿ ಅನ್ಸೋ ಕೆಲಸನ? ನಿಮ್ಮ ದುಡ್ಡು ನಮಗೆ ಬೇಡ ಭಯ್ಯ, ನೀವೇ ಇಟ್ಕೊಳ್ಳಿ. ಏಯ್, ಏನು ಮಾತಾಡ್ತಿದ್ದೀರೋ? ನಿಮಗೆಲ್ಲ ನನ್ನ ಮೇಲೆ ನಂಬಿಕೆ ಇಲ್ವಾ? ಬೇಡ ಬೈ, ಒಂಚೂರು ಹೆಚ್ಚು ಕಮ್ಮಿ ಆದರೂ ನಾವು ಜೈಲ್ ಪಾಲಾಗಬೇಕಾಗತ್ತೆ. ನೋಡ್ರೋ, ಅಂಥ ಪರಿಸ್ಥಿತಿ ಬಂದರೆ ನಿಮ್ಮನ್ನೆಲ್ಲ ಬಚಾವ್ ಮಾಡಿ ನಾನು ಜೈಲಿಗೆ ಹೋಗ್ತೀನಿ. ನಿಮ್ಮನ್ನ ಕಾಪಾಡೋ ಜವಾಬ್ದಾರಿ ನಂದು. ಇದೊಂದು ಹೆಲ್ಪ್ ಮಾಡಿ ನನಗೆ. ನೀವೇನೋ ಹೇಳ್ತೀರಾ, ಆಮೇಲೆ ಏನಾಗುತ್ತೆ ಅಂತ ಯಾರಿಗೆ ಗೊತ್ತು ಭಯ್ಯ? ಡೋಂಟ್ ವರಿ, ಏನು ಹೆಚ್ಚು ಕಮ್ಮಿ ಆಗಲ್ಲ. ಎಲ್ಲ ನನ್ನ ಪ್ಲ್ಯಾನ್ ಪ್ರಕಾರನೇ ನಡೆಯುತ್ತೆ. ನಾವು ಯಾಕೆ ಅವಳನ್ನೀಗ ಕಿಡ್ನಾಪ್ ಮಾಡಬೇಕು ಬೈ? ಕಾರಣ ಏನು ಎತ್ತ ಅಂತ ಕೇಳೋಕೆ ಹೋಗ್ಬೇಡಿ. ಈಗ ಹೇಳೋ ಪರಿಸ್ಥಿತಿಲೂ ನಾನಿಲ್ಲ. ನಾನು ಹೇಳ್ದಷ್ಟು ಮಾಡಿ. ಕಾರಣ ಇಲ್ಲದೆ ಕಿಡ್ನಾಪ್ ಮಾಡೋದಾದ್ರೆ ಹೇಗೆ ಬೈ? ಫಾತಿಮನಿಂದ ಒಂದು ಸತ್ಯ ನನಗೆ ಗೊತ್ತಾಗಬೇಕು. ಅದಕ್ಕೆ ನಾವು ಅವಳನ್ನ ಕಿಡ್ನಾಪ್ ಮಾಡಬೇಕು. ಬೇರೆ ಏನಾದ್ರು ಪ್ಲ್ಯಾನ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಭಯ್ಯ. ನೋಡ್ರೋ, ಫಸ್ಟು ಫಾತಿಮನ್ ಜೊತೆ ಮಾತಾಡಿ ಟ್ರೈ ಮಾಡಿ ನೋಡ್ತೀನಿ. ಅವಳು ಅಷ್ಟು ಸುಲಭವಾಗಿ ಮಾತಿಗೆ ಜಗ್ಗೋಳಲ್ಲ. ಅದಕ್ಕೆ ನಾನು ಈ ಕಿಡ್ನಾಪ್ ಪ್ಲ್ಯಾನ್ ಮಾಡಿರೋದು. ನಿಮಗೆ ನನ್ನಿಂದ ಯಾವ ತೊಂದರೆನೂ ಆಗಲ್ಲ. ಇನ್ನೂ ನನ್ನ ಮೇಲೆ ನಂಬಿಕೆ ಇಲ್ವಾ? ಅಲ್ಲ, ನಿಮಗೆ ಕಷ್ಟ ಬಂದಾಗ ಎಷ್ಟು ಸಲ ನಾನು ಸಹಾಯ ಮಾಡಿದ್ದೀನಿ. ನಿಮಗೆ ಕೊಟ್ಟಿರೋ ದುಡ್ಡನ್ನ ನಾನು ಯಾವತ್ತಾರು ವಾಪಸ್ ಕೇಳಿದ್ದೀನ? ನಾನೊಂದು ಹೆಲ್ಪ್ ಕೇಳಿದ್ರೆ ಹಿಂದೆ ಮುಂದೆ ನೋಡ್ತಿದ್ದೀರಲ್ಲ. ಸರಿ, ಇವಾಗ ನಾವೇನು ಮಾಡಬೇಕು ಅಂತ ಹೇಳಿ ಬೈ. ನೋಡಿ, ಫಾತಿಮಾ ಕರೆಕ್ಟಾಗಿ 5 ಗಂಟೆಗೆ ದರ್ಗಾಗೆ ಬರ್ತಾಳೆ. ಅಲ್ಲಿಂದ ಇಲಿಯಾಸ್ ನಗರ ದಾರಿಲೇ ಅವಳು ಬರ್ತಾಳೆ. ಅವಳ ಜೊತೆ ಫಸ್ಟು ನಾನು ಮಾತಾಡಿ ಟ್ರೈ ಮಾಡಿ ನೋಡ್ತೀನಿ. ಅವಳು ಸತ್ಯ ಬಾಯ್ ಬಿಟ್ಟಿಲ್ಲ ಅಂದರೆ ನೀವೆಲ್ಲರೂ ಬಂದು ಅವಳನ್ನ ಕಿಡ್ನಾಪ್ ಮಾಡಿ ಕಾರೊಳಗೆ ತಂದು ಬಿಸಾಕಬೇಕು. ಜಾನಕಿ, ನಿನ್ನೆ ಕೇಳ್ತಾ ಇರೋದು, ನಿನ್ನ ಕೊಳ್ಳಲ್ಲೇನಿದು ಅಶ್ನತ್ ಕೊಂಬು? ತಾಳಿ ಅಕ್ಕ. ಅದು ನನಗೆ ಗೊತ್ತಿಲ್ವಾ? ನಾನು ಕೇಳ್ತಾ ಇರೋದು ರಾಮ ಮಾಂಗಲ್ಯ ಧಾರಣೆ ಮಾಡೋಕ್ಕೆ ಕಟ್ಟಿರೋ ತಾಳಿ ಎಲ್ಲಿ ಅಂತ. ಜಾನಕಿ, ನಿನ್ನೆ ನಾನು ಕೇಳ್ತಾ ಇರೋದು. ನನ್ನ ಹತ್ರ ಮುಚ್ಚಿಡ್ಬೇಡ ಜಾನಕಿ, ನಿಜ ಏನು ಅಂತ ಹೇಳು. ಅದು ಅಕ್ಕ, ಬೆಳಗ್ಗೆ ಸ್ನಾನ ಮಾಡುವಾಗ ಕೈ ತಾಗಿ ತಾಳಿ ಕಟ್ಟಾಯಿತು. ರಾಮ ಹತ್ರ ಸರಿ ಮಾಡಕ್ಕಂತ ಕೊಟ್ಟಿದ್ದೀನಿ. ಇದನ್ನ ನಂಬೇಕಾ? ನಿಜ ಅಕ್ಕ, ಬೇಕಿದ್ರೆ ರಾಮನ್ನ ಕೇಳಿ. ಅವರು ಈಗಷ್ಟೇ ತಾಳಿನ ಸರಿ ಮಾಡ್ಸಕ್ಕಂತ ತಗೊಂಡೋಗಿದ್ದಾರೆ. ಸರಿ ಬಿಡು, ನಿನ್ನ ಮಾತನ್ನ ನಾನು ನಂಬ್ತೀನಿ. ನಿನ್ನ ಮಾತೇನಾದರೂ ಸುಳ್ಳಾದರೆ ಜಾನಕಿ, ಅಪ್ಪನ ಹತ್ರ ಬಯಸ್ಕೋತೀಯ. ಯಾಕಂದ್ರೆ ಅಪ್ಪ ರಾಮನ ಹತ್ರ ನಿನಗೆ ಅಂತ ಮಾಡಿಸ್ಕೊಟ್ಟಿರೋದದು. ಜಾನಕಿ, ನನ್ನ ಹತ್ರ ನಿಜ ಹೇಳು. ಹಣಕ್ಕೋಸ್ಕರ ನೀನು ರಾಮ ಏನಾದರೂ ತಾಳಿ ಮಾರಿದರೆ ಅದಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಬೋದು. ಅಪ್ಪ ಇವಾಗ ರಾಮನ ಕ್ಷಮಿಸಿದ್ದಾರೆ, ಆದರೆ ತಾಳಿನ ಮಾರೋ ಅಂಥ ಪರಿಸ್ಥಿತಿ ಏನೂ ಇಲ್ಲ ಜಾನಕಿ. ಇಲ್ಲ ಅಕ್ಕ, ಹಣಕ್ಕೋಸ್ಕರ ತಾಳಿನೇನು ಮಾರಿಲ್ಲ. ನಿಜವಾಗ್ಲೂ ತಾಳಿನ ಸರಿ ಮಾಡಕ್ಕಂತಾನೆ ಕೊಟ್ಟಿದ್ದೀನಿ. ಆಯಿತು ಬಿಡು. ಅಕ್ಕ. ಏನು ಜಾನಕಿ? ಅಕ್ಕ, ತಾಳಿ ವಿಷಯನ ಮನೇಲಿ ಯಾರ ಹತ್ರನೂ ಹೇಳಬೇಡಿ. ಅದರಲ್ಲಿ ಮುಚ್ಚಿಡೋದೇನಿದೆ ಜಾನಕಿ? ಸರಿ ಮಾಡ್ಸೋಕೆ ತಾನೇ ಕೊಟ್ಟಿರೋದು. ಆದರೂ ಅಕ್ಕ, ಮಾವ ಮೊದಲೇ ರಾಮ್ ಮೇಲೆ ಬೇಜಾರಲ್ಲಿದ್ದಾರೆ. ಮತ್ತೆ ಈ ವಿಷಯ ಕೇಳಿ ಬೇಜಾರಾಗೋದು ಬೇಡ. ಸರಿ, ಹೇಳಲ್ಲ ಬಿಡು. ಅಕ್ಕ, ರುಕ್ಕು ಅಕ್ಕ, ನೀವು ಇಲ್ಲಿದ್ದೀರಾ? ಜಾನಕಿ, ನೀನೇನು ಮಾಡ್ತಿದ್ಯಾ ಇಲ್ಲಿ? ಅಕ್ಕ ಒಬ್ಬರೇ ಕೆಲಸ ಮಾಡ್ತಿದ್ರು, ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಬಂದೆ. ಈಗ ನೀವಿಬ್ರು ಕೆಲಸ ಮಾಡಿದ್ದು ಸಾಕು. ಪೂಜೆಗೆಲ್ಲ ರೆಡಿ ಮಾಡ್ಕೋತೀನಿ, ಬೇಗ ಬನ್ನಿ. ಸರಿ, ನಾನು ಬಕೆಟ್ ಒಳಗಡೆ ಇಟ್ಟು ಬರ್ತೀನಿ, ನೀನು ಪೂಜೆಗೆ ರೆಡಿ ಮಾಡ್ಕೊ. ಬೇಗ ಬನ್ನಿ ಅಕ್ಕ, ಟೈಮ್ ಆಯಿತು. ನಾನು ಬರ್ತೀನಿ, ನೀನೋಗಿ ಪೂಜೆಗೆ ರೆಡಿ ಮಾಡ್ಕೊಂಬಳ್ಬೇಕಾ?
ಏನು ಮಾಳ್ವಿಕಾ, ಏನಾಯ್ತು? ಏನೂ ಇಲ್ಲ ಅಕ್ಕ, ಏನು ನೆನಪಾದಂಗಾಯ್ತು, ಹಾಳದು ಮರ್ತೇ ಹೋಯ್ತು. ಯಾವ ವಿಷಯ ಮಾಳ್ವಿಕಾ? ಯಾವುದೋ ವಿಷಯ, ಹೋಗ್ಲಿ ಬಿಡಿ, ನೆನಪಾದಾಗ ಹೇಳ್ತೀನಿ. ಇವಾಗ ಇಬ್ರು ಪೂಜೆಗೆ ಬನ್ನಿ. ಸರಿ ಸರಿ ಆಯಿತು. ಹೇಯ್, ಎಲ್ಲ ಗಾಡಿ ಹತ್ರ ಅವಳು ಬರ್ತಾ ಇದ್ದಾಳೆ. ಅಮ್ಮ ಜಾನಕಿ, ಮಾವ. ಹಾಂ ತಗೊಳಮ್ಮ, ಒಂದು ಲೋಟ ನೀರು ತಂದು ಕೊಡಮ್ಮ. ಸರಿ ಮಾವ. ಹಾಂ. ಎಲ್ಲಿ ಹೋಗಿದ್ರಿ? ದೇವಸ್ಥಾನ ಪೂಜೆಗೆ ಇಷ್ಟೊಂದು ತಡ ಆಯ್ತಾ? ಇಲ್ಲ ಕಣೆ, ಮತ್ತೆ ಆಗಲೇ ಹೋದವ್ರು ಈಗ ಬರ್ತಾ ಇದ್ದೀರಾ? ನಾನು ಬರ್ತಾ ಹೈವೇದನ್ ಮೇಷನ್ ನೋಡ್ಕೊಳ್ಳೋಣ ಅಂತ ಹೋದೆ. ಪಾಪ ನಮ್ಮ ರಾಮನ ಸ್ಕೂಲ್ಗೆ ಜಾಗ ಸಿಗಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟಿದ್ರಲ್ವಾ, ಜಾಗ ಸಿಕ್ಕಿರೋ ವಿಷಯ ಅವ್ರಿಗೆ ತಿಳಿಸೋಣ ಅಂತ ಹೋಗಿದ್ದೆ ಕಣೆ. ಏನ್ರಿ ಅಂದರು? ವಿಷಯ ಕೇಳಿ ತುಂಬ ಸಂತೋಷ ಆಗಿರ್ಬೇಕಲ್ವಾ? ಆಗದೆ ಇರುತ್ತಾ ಮತ್ತೆ. ರಾಮನ ಪಾಠಶಾಲೆ ನೋಡಬೇಕು ಅಂತ ಅವ್ರು ಎಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ. ಮಾವ, ಜಾನಕಿ, ರಾಮ ಇಲ್ಲಮ್ಮ? ಇಲ್ಲ ರೀ, ಅವ್ನು ಯಾರನ್ನೂ ನೋಡಬೇಕು ಅಂತ ಹೋದ. ಯಾರು ನೋಡಬೇಕು ಅಂತ ಏನಾದರೂ ಹೇಳಿದ್ನಾ? ಇಲ್ಲ, ಏನು ಹೇಳಲಿಲ್ಲ. ಜಾನಕಿ, ನಿನ್ನ ಹತ್ರ ಏನಾದರೂ ಹೇಳಿದ್ನಮ್ಮ? ಇನ್ನೆಲ್ಲಪ್ಪ ಹೋಗ್ತಾನೆ, ದುಡ್ಡು ತರಕ್ಕೆ ಹೋಗಿರ್ತಾನೆ. ಪಾಪ ಯಾರ ಹತ್ರ ಕೇಳಕ್ಕೆ ಹೋಗಿದ್ದಾನೋ ಏನೋ, ಯಾರಾದರೂ ಸಹಾಯ ಮಾಡಿದ್ರೆ ಸಾಕಾಗಿದೆ. ರಾಮನ ವಿಷಯದಲ್ಲಿ ನಿನ್ನೆ ನೀವು ತುಂಬ ದುಡುಕ್ಬಿಟ್ರಿ. ಈಗ ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದಾನೆ. ಅನ್ಪೂರ್ಣ, ಯಾಕೆ ಹಾಗೆಲ್ಲ ಹೇಳ್ತೀಯ? ರಾಮ ನನಗೂ ಮಗನೇ ಅಲ್ವಾ? నేనేನೋ ಕೋಪದಲ್ಲಿ ಹಾಗನ್ಬಿಟ್ಟೆ. ಅದನ್ನೇ ತೊಗೊಂಡು ನನ್ನ ಮನಸ್ಸಿಗೆ ಯಾಕೆ ಚುಚ್ಚಿ ಚುಚ್ಚಿ ಮಾತಾಡ್ತೀಯ? ಹೋಗ್ಲಿ ಬಿಡಿ ಮಾವ, ಅತ್ತೆ ಯಾಕೆ ಆ ವಿಷಯ? ಅತ್ತೆ, ನೀವೇನು ಬೇಜಾರು ಮಾಡ್ಕೋಬೇಡಿ. ರಾಮ್ ಫ್ರೆಂಡು ಯಾರೋ ದುಡ್ಡು ಕೊಡ್ತೀನಿ ಅಂದ್ರಂತೆ, ಅದನ್ನೇ ತಗೊಂಡ್ಬರಕ್ಕೆ ಹೋಗಿದ್ದಾರೆ. ಮಾವ ಇವಾಗ ಬಂದ್ರಾ? ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಅತ್ತೆ, ಅಜ್ಜಿನ ಕರೆದು ಬಿಡಿ, ಪೂಜೆ ಶುರು ಮಾಡ್ಕೊಳ್ಳೋಣ. ಏನಮ್ಮ ಮಾಡಬೇಕಾ? ಏನು ವಿಶೇಷ? ಏನು ಪೂಜೆ ಇವತ್ತು? ಮಾಳ್ವಿಕಾ ಇವತ್ತು ಲಕ್ಷ್ಮೀ ಪೂಜೆ ಮಾಡ್ತಿದ್ದಾಳಪ್ಪ. ಹೌದಾ ಮಾಡಬೇಕಾ? ಏನಮ್ಮ, ಏನಾದರೂ ವ್ರತ ಮಾಡ್ತಾ ಇದೆಯಾ? ಆಗೇನು ಇಲ್ಲ ಮಾವ, ಮೊನ್ನೆ ಜೋಯಿಸ್ ಹತ್ರ ಕೇಳಿದಾಗ 8 ವಾರ ಲಕ್ಷ್ಮೀ ವ್ರತ ಮಾಡಿದ್ರೆ ತುಂಬ ಒಳ್ಳೇದಾಗತ್ತೆ ಅಂದರು. ಮನೇಲಿರೋ ಅನಿಷ್ಟ ಎಲ್ಲ ದೂರ ಆಗಿ ಅದೃಷ್ಟ ಬರುತ್ತಂತೆ. ಅದಕ್ಕೆ ಇವತ್ತಿಂದ ಪ್ರತಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಒಳ್ಳೇದಮ್ಮ, ಖಂಡಿತ ಒಳ್ಳೇದಾಗತ್ತೆ. ಆ ಮಹಾಲಕ್ಷ್ಮಿ ಈ ಮನೆಗೆ ಒಳ್ಳೇದನ್ನೇ ಮಾಡ್ತಾಳೆ. ಅಪ್ಪ, ರಾಮ ಬಂದ್ಯಾ? ಎಲ್ಲಿಗೆ ಹೋಗಿದ್ಯೋ? ತಗೊಳ್ಳಿ ಅಪ್ಪ, 5 ಲಕ್ಷ ಇದೆ. ರಾಮ, ಇಷ್ಟೊಂದು ದುಡ್ಡು ಯಾರೋ ಕೊಟ್ಟರು? ನನ್ನ ಫ್ರೆಂಡ್ ಅಕ್ಕ, ನೆನ್ನೆ ಕೇಳಿದ್ದೆ, ಇವತ್ತು ಬಾ ಅಂತ ಹೇಳ್ದ, ಇಸ್ಕೊಂಡು ಬಂದೆ. ರಾಮ, ಸಾಲ ಮಾಡಿದ್ಯೇನೋ? ಹಾಂ ಅಪ್ಪ, ನೀವೇನು ಚಿಂತೆ ಮಾಡಬೇಡಿ, ನನಗೆ ಹೇಗಿದ್ರು 5 ಲಕ್ಷ ಬರೋದಿದೆಯಲ್ಲ, ಆ ದುಡ್ಡು ಬರ್ತಾ ಇದ್ದಂಗೆ ನಾನು ಸಾಲ ತೀರಿಸ್ಬಿಡ್ತೀನಿ. ಅಪ್ಪ ತಗೊಳ್ಳಿ, ಇದನ್ನು ನೀವೇ ಜೋಪಾನವಾಗಿಡಿ. ರಾಮ, ನನಗೆ ಕ್ಷಮಿಸ್ಬಿಡಪ್ಪ. ನಿನ್ನ ಮುಂದೆ ನಾನು ತುಂಬ ಚಿಕ್ಕವನಾಗ್ಬಿಟ್ಟೆ. ಅಪ್ಪ ಯಾಕಪ್ಪ ಹಾಗೆಲ್ಲ ಹೇಳ್ತೀರಾ? ತಪ್ಪು ಮಾಡಿ ನಿಮ್ಮ ಮುಂದೆ ಚಿಕ್ಕವನಾಗಿರೋನು ನಾನು. ನನ್ನ ತಪ್ಪನ್ನು ನಾನು ಸರಿ ಮಾಡ್ಕೋತೀನಿ. ನಿನ್ನೆ ನಿನ್ನ ಮನಸ್ಸನ್ನು ನಾನು ತುಂಬ ನೋಯಿಸ್ಬಿಟ್ಟೆ ರಾಮ. ಅಪ್ಪ, ನಾನು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಅಪ್ಪ, ನೀವು ಅದನ್ನು ಮರ್ತ್ಬಿಡಿ.
ರಾಮ ಈಗನ ಕೈಗೆ ದುಡ್ಡು ತಂದು ಕೊಟ್ಟ ಅಲ್ವಾ ಮತ್ತೆ ಯಾಕೆ ನಿನ್ನೆ ವಿಷಯ ಮಾತಾಡ್ತೀರಾ? ಮಾಳವಿಕ ಲಕ್ಷ್ಮೀ ಪೂಜೆ ಮಾಡೋ ಟೈಮಿಗೆ ಲಕ್ಷ್ಮಿ ಕರೆಕ್ಟಾಗಿ ಮನೆಗೆ ಬಂದಿದ್ದಾಳೆ. ಇನ್ನು ಮುಂದೆ ಎಲ್ಲ ಒಳ್ಳೇದೇ ಆಗುತ್ತೆ ಅಲ್ವಾ ರೀ? ಹೌದು ಅನ್ಪೂರ್ಣ, ಒಳ್ಳೇದಾಗುತ್ತೆ. ತಗೋ ಈ ದುಡ್ಡನ್ನ ನೆನ್ನೆ ಕೊಟ್ಟಿದ್ದನಲ್ಲ, ಆ ದುಡ್ಡಿನ ಜೊತೆಗೆ ಇಟ್ಕೊಡು. ನಾಳೆ ತೊಗೊಂಡೋಗಿ ಅದನ್ನು ಕಟ್ಬರ್ತೀನಿ. ಆಯ್ತು ರೀ. ಛೇ, ಏನೋ ಆಗುತ್ತೆ ಅಂದ್ಕೊಂಡ್ರೆ ಇನ್ನೇನೋ ಆಗೋಯ್ತಲ್ಲ. ಹಣ ಅವ್ರ ಕೈಗೆ ಬಂದಿದೆ ಅಂದರೆ ಜಾಗನೂ ಅವ್ರ ಪಾಲಾಗುತ್ತೆ. ನಾನು ಅಂದ್ಕೊಂಡಿದ್ದೆಲ್ಲ ಯಾಕೆ ಹೀಗಾಗ್ತಾ ಇದೆ? ಮಾಳ್ವಿಕಾ, ಏನು ಯೋಚನೆ ಮಾಡ್ತಿದ್ಯಾ? ಎಲ್ಲರೂ ಬಂದ್ರಲ್ಲ, ಪೂಜೆ ಶುರು ಮಾಡು. ಹಾಂ, ಮಾಡ್ತೀನಿ ಅಕ್ಕ. ರಾಮ ಹಣ ತಂದಿದ್ದ ಖುಷಿಗೆ ಪೂಜೆ ಮಾಡೋದೇ ಮರ್ತೋಯ್ತು. ಮಾವ ಬನ್ನಿ ನೀವು. ನಿನ್ನ ಗಂಡನ್ನು ಕರೆದ್ಬಿಡಮ್ಮ, ಮನೆಯಲ್ಲೇ ಇದಂತಾನೆ. ಹಾಂ ಮಾವ ಇದ್ದಾರೆ, ನೀವು ಬನ್ನಿ. ರುಕು, ಪೂಜೆಗೆ ಅಮ್ಮನ ಕರೆದು ಬಾ ಅಮ್ಮ. ಮಾಳವಿಕಾ, ಜಾನಕಿಗೂ ಮತ್ತು ಅನ್ನಪೂರ್ಣಿಗೂ ಕುಂಕುಮ ಕೊಟ್ಬಿಡಮ್ಮ. ಸರಿ ಅಜ್ಜಿ. ಲೋ ಭರತ, ನಿನ್ನ ಹೆಂಡತಿ ಮನೆಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ತಿದ್ದಾಳೆ. ಅವಳ ಕೈಯಿಂದ ಮಂಗಳಾರತಿ ತಗೊಂಡು ಎಲ್ರಿಗೂ ಕೊಡೋದಲ್ವೇನೋ? ಏನೇ ಜಾನಕಿ, ಅನ್ನಪೂರ್ಣ ನೋಡಿದ್ರು ಅರ್ಶಿನ ಕುಂಕುಮ ಹೇಗೆ ಇಟ್ಕೋಬೇಕು ಅಂತ ಗೊತ್ತಾಗ್ಲಿಲ್ವಾ ನಿಂಗೆ? ಹೀಗೆ ಅಲ್ವಾ ಅಜ್ಜಿ? ಮತ್ತೆ ಹೇಗೆ ತಗೋಬೇಕು? ಮದುವೆ ಆಗಿ 1 ವರ್ಷ ಆಯ್ತು, ಎಲ್ಲ ಹೇಳ್ಕೊಡ್ಬೇಕಾ ನಿಂಗೆ? ಮೊದಲು ಅರ್ಶಿನ ಕುಂಕುಮ ತಾಳಿಗೆ ಇಟ್ಕೋಬೇಕು ಜಾನಕಿ, ಆಮೇಲೆ ಹಣೆಗೆ ಇಟ್ಕೋಬೇಕು. ಈಗ್ಲಾದ್ರೂ ಗೊತ್ತಾಯ್ತಲ್ವಾ? ಇನ್ನೇನು ಮುಖ ನೋಡ್ತಿದ್ಯಾ? ತಗೋ, ತಾಳಿಗೆ ಹಚ್ಕೋ.